ಸರ್ ನೀವು ಇದೇ ವಾರ್ಡವರಾ? ಹಾಂ ಹೌದು ಸರ್. ವಾರ್ಡ್ ನಂಬರು 81. ಯಾರು ಸರ್ ಕೌನ್ಸಿಲರ್ ಇದಕ್ಕೆ? ನಮ್ಮ ಅಸ್ಲಮಣ್ಣ ಇವರೇನಾ? ಹೆಂಗೆ ನಡೀತಾ ಇದೆ ಸರ್ ಕೆಲಸಗಳು ನಿಮ್ಮ ಏರಿಯಾದಲ್ಲಿ? ಪರವಾಗಿಲ್ಲ ಸರ್. ನಾವು ಇಲ್ಲಿ ನಮಗೆ ವಾರ್ಡು ಇದು ಯಾವಾಗ ಅಸ್ಲಮಣ್ಣಗೆ ಸೇರಿದೆ ಅಂತ ಗೊತ್ತಾಯಿತು. ನಾವು ಈ ಮನೆಗಳನ್ನೆಲ್ಲ ಇದೆಲ್ಲ ಅಲ್ಲಿ ಇರೋದು ನಾವು. ನಮಗೂ 2 ವರ್ಷದಿಂದ ನೀರು ಸಾನೆ ಕಷ್ಟ ಇತ್ತು ನೀರಿದ್ದು. ಅದಕ್ಕೋಸ್ಕರ ನಾವು ಅಸ್ಲಮಣ್ಣಗೆ ಹೋಗಿ ಭೇಟಿ ಮಾಡ್ತೀವಿ. ಅಸ್ಲಮಣ್ಣ ಹಿಂಗೆ ನಮಗೆ ನೀರಿಲ್ಲ, ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ನೀರು ಮಾಡಿಸ್ಕೊಡಿ, ಏನಾರ ನೀರ್ದು ಅವಕಾಶ ಮಾಡಿಕೊಡಿ ಅಂದಕ್ಕೆ ನಮ್ಮ ಅಸ್ಲಮಣ್ಣ ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಕ್ಷೇತ್ರದಲ್ಲಿ ಇದ್ದು ಹಿಂಗೆ ಕಷ್ಟ ಇದೆ ಅಂದ್ರೆ ನಮಗೆ ಆಗಲ್ಲಪ್ಪ, ಹೋಗಿ ನಾನು ಏನಿರೋದು ಮಾತಾಡ್ತೀನಿ ಅಂದ್ಬಿಟ್ಟು 2 ದಿವಸದಲ್ಲಿ ಪಾಪ ಅವರು ಅವಕಾಶ ಮಾಡಿ ಬೋರೆ ಹಾಕ್ಬಿಡ್ತವ್ರೆ. ಬರೀ 2 ದಿವಸ ಆಗಿದ್ದು ಹೇಳಿ ಅವರಿಗೆ. ಅವರು ವರ್ಕ್ ಮಾಡಿ ಪಾಪ ನಮ್ಮ ಕ್ಷೇತ್ರದಲ್ಲಿ ನೀರಿಲ್ಲ, ನೀರಿಗೆ ಹಿಂಗೆ ಕಷ್ಟ ಇದೆ ಅಂತ ಅವ್ರಿಗೆ ಕೇಳಿದ ತಕ್ಷಣ, ಇದು ನನ್ನ ಕ್ಷೇತ್ರ, ನಮ್ಮ ಡಿ.ಕೆ. ಸಾಹೇಬ್ರು ಕ್ಷೇತ್ರ, ಸೂರಿ ಸಾಹೇಬ್ರು ಕ್ಷೇತ್ರದಲ್ಲಿ ಈ ಕಷ್ಟ ಇದೆ ಅಂದರೆ ನಮಗೇನೆ ನೋಡೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು 2 ದಿವಸಲಿನೇ ಪಾಪ ಅವರು ಅವಕಾಶ ಮಾಡಿ ಬೋರ್ ಹಾಕ್ಸ್ತವ್ರೆ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಮೋರಿದೂ ಇದೆ ಅದೂ ಮಾಡಿಸ್ತೀನಿ ಅಂತ ಇವರು ಹೇಳೋರೆ ಸರ್. ಇದು ಎಲ್ಲರೂ ಯಾರು ಇರಲಿ, ಚಿಕ್ಕವರು ದೊಡ್ಡವರು, ಇವರು ಶ್ರೀಮಂತರು, ಇವರು ಬಡವರು, ಇವ್ರು ಹೇಳ್ರೇ ಶ್ರೀಮಂತರು ಹೇಳ್ರೇ ನಾನು ಕೆಲಸ ಮಾಡೋದಂತ ಏನಿಲ್ಲ. ಇಲ್ಲಿ ಚಿಕ್ಕಿಂದ ಚಿಕ್ಕ ಹೋಗಿ ಹೇಳ್ರು ಪಾಪ ಅವರು ದಯವಿಟ್ಟು ನಾನು ಕೆಲಸ ಮಾಡಿಸ್ಕೊಡ್ತೀನಿ ಅಂತ ನಗ್ತಾ ಹೇಳಿ ಅವ್ರು ಪಾಪ ಮಾಡಿಸ್ಕೊಡ್ತಾವ್ರೆ. ನಾವು ಇಂಥ ಕೌನ್ಸಿಲರ್ಗಳು ನಮಗೆ ಈ ಕನಕಪುರ ಕ್ಷೇತ್ರಕ್ಕೆ ಸಿಗ್ಬಿಟ್ರೆ ಒಳ್ಳೆ ಕೆಲಸನೂ ಆಗುತ್ತೆ, ಆಮೇಲೆ ಡಿ.ಕೆ. ಸಾಹೇಬ್ರದ್ದು ಹೆಸರು ಆಗುತ್ತೆ, ಸೂರಿ ಸಾಹೇಬ್ರದ್ದು ಹೆಸರು ಆಗುತ್ತೆ. ಸರಿ ಸರ್, ಥ್ಯಾಂಕ್ ಯು ಸರ್. ಸರ್ ಇದು ವಾರ್ಡ್ 31 ಏರಿಯಾ ಎಲ್ಲಿ ಲೊಕೇಟ್ ಆಗುತ್ತೆ ಸರ್? ಇದು ಮೇಲೆಗೋಟ ಈದ್ಗಾ ಇದೆ ನಮ್ಮದು, ಮಸೀದಿ ಈದ್ಗಾ ಇದೆಲ್ಲ ಅದ್ರ ಪಕ್ಕ ಇರೋದು ಹಿಂಭಾಗೆ. ಈ ಕಡೆ ರಾಜರಾಜೇಶ್ವರಿ ಲೇಔಟು, ಈ ಕಡೆ ನಮ್ಮದು ಈ ಲೇಔಟ್ ಇದೆ. ಇಲ್ಲಿ ಒಂದು ಸ್ವಲ್ಪ ನೀರ್ದು ಸಮಸ್ಯೆ ಇದೆ. ಈಗೆಲ್ಲ ಸಮಸ್ಯೆ ಎಲ್ಲ ಇವಾಗ ಬೋರ್ ಆಗ್ತಾವ್ರೆ. ಬರೀ 2 ದಿವಸ ಆಗಿದ್ದು ಪಾಪ ಅವ್ರಿಗೆ ಹೇಳಿ. 2 ದಿವಸಲ್ಲಿ ಅವರು ಎಲ್ಲ ಅನುಕೂಲ ಮಾಡಿ ನಮಗೆ ಒಂದು ಎಷ್ಟು ಖುಷಿ ಆಗ್ತಿದೆ ನಮಗೇನೆ ಅರ್ಥ ಆಗ್ತಿಲ್ಲ ಸರ್. ಈಗ ನಿಮಗೆ ಬೇರೆ ಪರಿಹಾರ ಏನಾದರೂ ಬೇರೆದು ಇವಾಗ ಮೋರಿದು ಒಂದು ಸಮಸ್ಯೆ ಇದೆ, ಅದೊಂದು ಮಾಡಿಸ್ಕೊಡ್ತೀನಿ. ಡ್ರೈನೇಜು, ಸ್ಯಾನಿಟ್ರಿ ಇದೆಲ್ಲ ಇದೆ, ಅದೆಲ್ಲ ಮಾಡಿಸ್ಕೊಡ್ತೀನಿ ಅಂತ ವಾದ ಮಾಡೋರು. ಕೌನ್ಸಿಲರ್ ಸಾಹೇಬರಿಗೆ ಅವರಿಗೆ ನಾವು ಕೋಟಿ ನಮನ. ಇಲ್ಲಿಯ ಸಮಸ್ಯೆಗಳೆಲ್ಲ ಕೊರತೆಗಳೆಲ್ಲ ಜನಗಳಿಗೆ ಹಿತಡಿ ಅವರಿಗೆ 2 ದಿವಸದಲ್ಲಿ ಬೋರ್ ಹಾಕೊಡ್ಸ್ಕೊಡ್ತಾ ಇದ್ದಾರೆ. ನಮ್ಮ ಕಷ್ಟ ಸುಖ ನೋವು ನಲಿವುಗಳ ಆಯ್ತು ಸರ್ ಅವ್ರಿಗೆ ಹೇಳಿ. ನಾವು ಈಗ 2 ದಿವಸ ಆಯ್ತು ಸರ್. 2 ದಿವಸದಲ್ಲಿ ಬೋರ್ಡ್ ಹಾಕ್ಸ್ಕೊಡ್ತಾವ್ರ? 2 ದಿವಸದಲ್ಲಿ ಬೋರ್ ಹಾಕ್ಸ್ಕೊಡ್ತಾವ್ರಿ ಸರ್. ನಾವು ಬಂದು ಇಲ್ಲಿ 2 ವರ್ಷ ಆಯ್ತು. ನೀರಿನ ಸಮಸ್ಯೆ ಬಂದು 2 ವರ್ಷ ಆಯ್ತು. ಅವ್ರ ಬೋರ್ಗೆ ಹೇಳಿ 2 ದಿನ ಆಯ್ತು. 2 ದಿನದಲ್ಲಿ ಬೇಗ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಸರ್. ಗ್ರೇಟ್. ಹೌದು ಸರ್. ನಿಜವಲ್ವೇ ಅವರು ಬಡವ್ರ ಬಗ್ಗೆ ಅಪಾರವಾದ ಕಷ್ಟ ಸುಖ ನೋವಿನಲ್ಲಿ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ಅವರಿಗೆ ಮುಂದಿನ ದಿನ ಇನ್ನೂ ಹೆಚ್ಚಿನ ಪದವಿ ಸಿಕ್ಕಿ ಅವ್ರಿಗೆ ಆ ದೇವರು ಆಯುಷ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ. ಮತ್ತು ಇನ್ನು ಮುಂದಿನ ಕಾಮಗಾರಿ ಏನಂತಂದರೆ ಮೋರಿ ಆಗಬೇಕು, ಮತ್ತು ಡ್ರೈನೇಜ್ ಆಗಬೇಕು, ಕುಡಿಯುವ ನೀರು ವ್ಯವಸ್ಥೆ ಅಂದರೆ ಕಾವೇರಿ ನೀರು ವಾಟರ್ ಬೇಕು. ಅದನ್ನೆಲ್ಲ ನೀಗಿಸಿದ್ರೆ ಅವ್ರಿಗೆ ನಾವು ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾವು ಬಾಯಿನಲ್ಲಿ ಅಷ್ಟು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನಿಗೆ ಅರ್ಥ ಆಗುತ್ತೆ. ಅವರು ನಮ್ಮ ಕೆಲಸನ ಅರ್ಥ ಮಾಡ್ಕೊಂಡು ಮಾಡಿದಾರಲ್ಲ, ಅವ್ರಿಗೆ ನಾವು ಕೋಟಿ ನಮ್ಮನ್ನು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ನಮಗೆ ಅಸ್ಲಂ ಸಾಹೇಬ್ರಿಗೆ ಸೇರುತ್ತೆ ಅಂತ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ನಾವು ಇವಾಗ ಗಂಟ ವೇಟ್ ಮಾಡಿದ್ದು. ಯಾರವರೇ ಕೌನ್ಸಿಲರ್ ಗೊತ್ತಿರಲಿಲ್ಲ ಇಲ್ಲಿ ವಾರ್ಡ್ದು. ಯಾವಾಗ ನಮಗೆ ಅಸ್ಲಂ ಸಾಹೇಬರು ಅಂತ ಗೊತ್ತಾಯಿತು, ನೆನ್ನೆನೇ ಹೋಗಿ ನಾವು 2 ದಿವಸ ಮುಂಚೆ ಅವ್ರಿಗೆ ಮಾತಾಡೋಕ್ಕೆ ಇವಾಗ ಬೇಗ ಕೆಲಸ ಆಗಿದೆ. ನಾವು ಡಿ.ಕೆ. ಸಾಹೇಬರು ಇರಲಿ, ಡಿ.ಕೆ. ಸುರೇಶ್ ಸಾಹೇಬರು ಇರಲಿ, MLC ರವಿ ಸಾಹೇಬರು ಇರಲಿ, ಆಮೇಲೆ ನಮ್ಮ ಕೌನ್ಸಿಲರು ಅಸ್ಲಂ ಸಾಹೇಬರು ಇರಲಿ, ಎಲ್ಲರಿಗೆ ನಾವು ಧನ್ಯವಾದ ಕೊಡ್ತೀವಿ. ಅವ್ರಿಗೆ ದೇವರು ಒಳ್ಳೆ ಸೇಹತ್ ತಂದೃಷ್ಟಿಕೊಳ್ಳಿ ಅಂತ ನಾವು ದುವಾ ಮಾಡ್ತೀವಿ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸರ್, ಅವ್ರಿಗೆ ನಾವು ಕೋಟಿ ನಮನ. ಮತ್ತು ಅವರು ಇದರಿಂದ ಕಾಂಗ್ರೆಸ್ ವತಿಯಿಂದ ಮತ್ತು ಈ ಸಾಹೇಬರು ಮಾಡ್ತಕ್ಕಂಥ ಅಪಾರವಾದ ಕೆಲಸ ಸಾಹೇಬರು ಮಾಡ್ತಾಯಿದ್ದಾರೆ. ಅವ್ರ ನಿಟ್ಟಿನಲ್ಲಿ ಅವರು ಸಾಹೇಬರು, ಮುಖ್ಯಮಂತ್ರಿ ಸಾಹೇಬರುಗಳು ಇಲ್ಲಿನ ಸಮಸ್ಯೆಗಳೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಆದರೂ ಮಾಡ್ತಾ ಇರ್ತಕ್ಕಂಥ ಅವರ ನಾವು ಸ್ವಾಗತಾರ್ಹ. ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಭಗವಂತ ಆಯುಷ ಆರೋಗ್ಯ ಭಾಗ್ಯ ಕೊಟ್ಟು ಹೆಚ್ಚಿನ ಪದವಿ ಕೊಟ್ಟು, ಮತ್ತು ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಸಾಹೇಬ್ರಿಗೂ ಅವರು ನಾವು ಕೋಟಿ ನಮನ.
ಅವರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಬಡಬಗ್ಗರ ಬಗ್ಗೆ ಅಪಾರವಾದ ಪ್ರೀತಿ ವಿಶ್ವಾಸ ಮಮಕಾರ ಇಟ್ಟಿದ್ದಾರೆ. ಈ ಕನಕಪುರ ಬಗ್ಗೆ, ನಮ್ಮ ವಾರ್ಡಿನ ಬಗ್ಗೆ ಮತ್ತು ನಮ್ಮ ಲೆವೆಟಿನ ಬಗ್ಗೆ ಅವರಿಗೆ ನಾವು ತುಂಬ ಹೃದಯದ ಸ್ವಾಗತ. ಕನಕಪುರ ಇನ್ನೂ ಒಳ್ಳೆ ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ಭರವಸೆ ನಿಮಗಿದೆಯಾ? ಇದೆ ಸರ್. ಅವ್ರು ನಿಜವಾಗ್ಲೂ ಸಾಹೇಬ್ರ ವತಿಯಿಂದ, ಡಿ ಕೆ ಸುಮಕರ್ ಸಾಹೇಬ್ರ ವತಿಯಿಂದ ಮತ್ತು ಡಿ ಕೆ ಸುರೇಶ್ ಸಾಹೇಬ್ರ ವತಿಯಿಂದ ಮತ್ತು ಕೌನ್ಸಿಲರ್ ಎಲ್ಲರಿಂದ, ಕಾಂಗ್ರೆಸ್ ಮುಖಂಡರುಗಳಿಂದ, MLAಗಳಿಂದ ನಮ್ಮ ಈ ವಾರ್ಡಿನ ಸಮಸ್ಯೆ ಬಗ್ಗೆ, ಈ ರಾಜರಾಜೇಶ್ವರಿ ರೆಸಿಡೆಂಟಲ್ ಬಗ್ಗೆ ಅಪಾರವಾದ ಅವ್ರಿಗೆ ಪ್ರೀತಿ ವಿಶ್ವಾಸ ಇದೆ. ನಾವು ಅವರಿಗೆ ಕೋಟಿ ಕೋಟಿ ನಮನ. ನಮಸ್ತೆ. ನಿಮ್ಮ ಬಗ್ಗೆ ಇವರು ನಿಮ್ಮ ವಾರ್ಡ್ನವರು ತುಂಬ ಅಪಾರವಾದ ಪ್ರೀತಿ ತೋರಿಸಿದ್ದಾರೆ. ಇವ್ರಿಗೆ 2 ವರ್ಷದಿಂದ ನೀರಿಲ್ಲ, ಬಟ್ ಬಂದು ನಿಮಗೆ ಕೇಳಿದ ತಕ್ಷಣ ನೀವು 2 ದಿವಸದಲ್ಲಿ ಇವ್ರು ರಿಕ್ವೆಸ್ಟ್ ಮಾಡೋದಂತೆ 2 ದಿವಸದಲ್ಲಿ ನೀವು ನೀರು ಹಾಕ್ಸ್ಕೊಟ್ಟಿದ್ದೀರಾ. ನಿಮ್ಮ ಬಗ್ಗೆ ತುಂಬ ಪ್ರೀತಿಯಿಂದ ಮಾತಾಡಿದ್ದಾರೆ. ನೀವು ಏನು ಹೇಳ್ಬೇಕಂತೀರಾ ಸರ್ ಇವ್ರಿಗೆ? ಇದು ಸ್ಪೆಷಲ್ ಗ್ರ್ಯಾಂಟಲ್ಲಿ ನಮ್ಮ ಸೂರಿ ಸಾಹೇಬರು, ಡಿ ಕೆ ಸುರೇಶ್ ಸಾಹೇಬರು, ನಮ್ಮ MLC ಸಾಹೇಬರು ಎಲ್ಲ ಸ್ಪೆಷಲ್ ಗ್ರ್ಯಾಂಟಲ್ಲಿ ನೆಲಕೋಟೆಗೆ ಬೋರು ಇದು ಮಾಡಿದ್ರು. ನನಗೆ ಹೇಳಿದ್ರು, ಎಲ್ಲಿ ಬೋರ್ ಇದು ಮಾಡ್ಸಿದ್ದೀನಪ್ಪ, ನೀವು ಎಲ್ಲಿ ಬೇಕಲ್ಲಿ ಹಾಕ್ಸು ಅಂದರು. ಇಲ್ಲಿ ಸ್ಲಮ್ ಬೋರ್ಡು ಮನೆಗಳು ಇರೋದ್ರಿಂದ ಇಲ್ಲಿ ತೀರಾ ಬಡವರು, ಮಧ್ಯಮದ ವರ್ಗದವರು ಇರೋದ್ರಿಂದ ಇಲ್ಲಿ ನಾನು ಇವ್ರು ಕೇಳ್ಕೊಂಡಾಗ ನಾನು ಇಲ್ಲಿ ಹಾಕ್ಸಿದ್ದೀನಿ ಅಷ್ಟೇ. ಇಲ್ಲಿ ಸುಮಾರು ಒಂದು 30 ಮನೆ ಅವ್ರಿಗೆ ಹಾಕ್ಸಿರೋ. ನಾನು ನಿನ್ನೆ ಹೋಗಿ ಕಷ್ಟ ಇದೆ, ಈ ಥರ ಮನೆ ಕಟ್ತಾ ಇದ್ದೀನಿ ಅಣ್ಣ ಅಂತ ಹೇಳಿದ್ದಕ್ಕೆ, ನೀನು ಹೋಗಪ್ಪ ಅರ್ಧ ಗಂಟೆಲಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅರ್ಧ ಗಂಟೆಗೆ ಬಂದು ಸೈಟ್ ವಿಸಿಟ್ ಮಾಡಿ, ಆಯ್ತು ಹೋಗಪ್ಪ ನಾನು ಇರೋ ಗಂಟ ನೀನೇನು ತಲೆ ಕೆಡಿಸ್ಕೊಂಬೇಡ, ಬೋರ್ ಏನಿರೋದು ನಾಳೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಅರ್ಧ ಗಂಟೆ ನಿಂತ್ಕೊಂಡ್ರು. ಮಾರನೇ ದಿವಸ ಬಂದು ಬೆಳಗ್ಗೆ ಬಂದು ಮಾರ್ಕಿಂಗ್ ಮಾಡಿಬಿಟ್ಟು ಆಲ್ರೆಡಿ ಇಷ್ಟೊಂದು ಬೋರ್ ಕೆಲಸ ಶುರು ಆಗಿದೆ. 2 ದಿನದಲ್ಲಿ 2 ದಿವಸದಲ್ಲಿ. ನಿನ್ನೆ ಹೋಗಿ ಅವ್ರ ಹತ್ರ ಹೇಳಿದ್ದೀನಿ, ಇವತ್ತು ಆಲ್ರೆಡಿ ಬೋರ್ ಹಾಕ್ಸ್ಕೊಟ್ಟಿದ್ದಾರೆ. ಆಮೇಲೆ ಹೇಳಿದ್ದಾರೆ, ನೀನೇನು ಭಯ ಬೀಳ್ಬೇಡ, ನಾನು ಇರೋ ಗಂಟ ಅದೇನಿದೆ ರೋಡ್ ಕೆಲಸ ಅಮ್ಮೋರು ಇರೋದೆಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ನಾನು ಸಾಯೋ ಗಂಟನೂ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ.